ಗೂಗಲ್ನಂತಹ ತಾಣವನ್ನು ಗೂಢಚಾರಿಕೆ ಸೈಟ್ ಎಂದು ಪರಿಗಣಿಸುವ ದೇಶ ಯಾವುದು ಗೊತ್ತಾ? ಒಬ್ಬ ತಂದೆ ತಾನೇ ಹೆತ್ತ ಮಗಳನ್ನು ಮದುವೆಯಾಗುವ ದೇಶ ಯಾವುದು ತಿಳಿದಿದೆಯಾ? ಕೇವಲ ಪುರುಷರಿಗೆ ಮಾತ್ರ ವಿಚ್ಛೇದನ ಹೇಳುವ ಹಕ್ಕಿರುವ ದೇಶ ಎಲ್ಲಿದೆ ಗೊತ್ತೇ? ಈ ದೇಶವನ್ನು ಪಿಸ್ತಾದ ರಾಜಧಾನಿ ಎಂದೂ ಕರೆಯುತ್ತಾರೆ. ಜೊತೆಗೆ ವಿಶ್ವದ 2ನೇ ಅತಿ ದೊಡ್ಡ ಉಪ್ಪುನೀರಿನ ಕೆರೆಯು ಇದೇ ದೇಶದಲ್ಲಿದೆ. ಈ ದೇಶದ ಬೀದಿಗಳಲ್ಲಿ ಗಲಾಟೆ, ಗೊಂದಲವು ಆಗಾಗ ಜರುಗುತ್ತಿರುತ್ತದೆ. ಹೌದು, ನಾವು ಮಾತನಾಡುತ್ತಿರುವುದು ಇರಾನ್ ದೇಶದ ಬಗ್ಗೆ. ಇಂದಿನ ಈ ವಿಡಿಯೋದಲ್ಲಿ ಇರಾನ್ನ ಕುರಿತಾಗಿ, ಅಲ್ಲಿನ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ. ಆದರೆ ಅದಕ್ಕೂ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರೆಯಬೇಡಿ. ಇರಾನ್ನ ಅಧಿಕೃತ ಹೆಸರು ಇಸ್ಲಾಮಿಕ್ ರಿಪಬ್ಲಿಕ್ ಆಜ್ ಇರಾನ್. ಪಶ್ಚಿಮ ಏಷ್ಯಾದಲ್ಲಿ ಕಂಡುಬರುವ ಈ ದೇಶವನ್ನು 15 ಆಗಸ್ಟ್ 1935ನೇ ವರ್ಷದವರೆಗೆ ಪರ್ಷಿಯಾ ಎಂದೇ ಕರೆಯಲಾಗುತ್ತಿತ್ತು. ಇರಾನ್ನ ಗಡಿಗಳು ಪಶ್ಚಿಮದಲ್ಲಿ ಇರಾಕ್ ಮತ್ತು ಟರ್ಕಿಗೆ, ಉತ್ತರದಲ್ಲಿ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾಕ್ಕೆ, ಪೂರ್ವದಲ್ಲಿ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನಕ್ಕೆ, ಮತ್ತು ದಕ್ಷಿಣದಲ್ಲಿ ಪರ್ಷಿಯನ್ ಗಲ್ಫ್ ಹಾಗೂ ಒಮನ್ ಗಲ್ಫ್ಗೆ ಸಂಪರ್ಕ ಹೊಂದಿವೆ. 16,04,955 ಚದರ ಕಿಲೋಮೀಟರ್ ವಿಸ್ತೀರ್ಣವಿರುವ ಇರಾನ್ ಮಧ್ಯಪ್ರಾಚ್ಯದಲ್ಲಿ 2ನೇ ಅತಿ ದೊಡ್ಡ ದೇಶವಾಗಿದ್ದರೆ ವಿಶ್ವದಲ್ಲಿ 18ನೇ ಅತಿ ದೊಡ್ಡ ದೇಶವಾಗಿದೆ. ದೇಶದ ಒಟ್ಟು ಜನಸಂಖ್ಯೆ ಸುಮಾರು 9,24,17,000. ಈ ಜನಸಂಖ್ಯೆಯಲ್ಲಿ 9,955% ಜನರು ಇಸ್ಲಾಂ ಧರ್ಮಕ್ಕೆ ಸೇರಿದವರು. ಇವರಲ್ಲಿ 90,955% ಶಿಯಾ ಮುಸ್ಲಿಮರಾದರೆ 5-10% ಸುನ್ನಿ ಸಮುದಾಯಕ್ಕೆ ಸೇರಿದವರು. ಇಸ್ಲಾಂ ಜೊತೆಗೆ ಯಹೂದಿಗಳು, ಜೊರಾಸ್ಟ್ರಿಯನ್ಗಳು, ಕ್ರಿಶ್ಚಿಯನ್ನರು ಕೂಡ ಇರಾನ್ನಲ್ಲಿ ವಾಸಿಸುತ್ತಾರೆ. ಇರಾನ್ನ ರಾಜಧಾನಿ ಟೆಹರಾನ್. ಇದು ದೇಶದ ಅತಿ ದೊಡ್ಡ ನಗರವೂ ಹೌದು. ದೇಶದ ಒಟ್ಟು ಜನಸಂಖ್ಯೆಯ 15% ಜನರು ಟೆಹರಾನ್ನಲ್ಲೇ ವಾಸಿಸುತ್ತಾರೆ. ಇರಾನ್ನಲ್ಲಿ ಪರ್ಷಿಯನ್ ಭಾಷೆಯೇ ಪ್ರಧಾನ ಭಾಷೆಯಾಗಿದ್ದು ಇದಕ್ಕೆ ಅಧಿಕೃತ ಭಾಷೆಯ ಸ್ಥಾನವೂ ಇದೆ. ದೇಶದಲ್ಲಿ ಪರ್ಷಿಯನ್, ಕುರ್ದಿಶ್, ಲುರಿ, ಅಜರ್ಬೈಜಾನಿ ಜನಾಂಗದವರು ವಾಸಿಸುತ್ತಾರೆ. ಆದರೆ ಜನಸಂಖ್ಯೆಯ 70% ಜನರು ಇಂಡೋ ಯುರೋಪಿಯನ್ ಜನಾಂಗಕ್ಕೆ ಸೇರಿದವರಾದ್ದರಿಂದ ಇಂಡೋ ಇರಾನಿಯನ್ ಭಾಷೆಗಳನ್ನು ಮಾತನಾಡುತ್ತಾರೆ. ಇರಾನ್ನ ಇತಿಹಾಸವನ್ನು ಗಮನಿಸಿದರೆ ಇದು ತುಂಬಾ ಪುರಾತನವಲ್ಲವಾದರೂ ಕ್ರಿಸ್ತಪೂರ್ವ 1,00,000 ವರ್ಷಗಳಷ್ಟು ಹಿಂದಿನದು ಎಂದು ಹೇಳಲಾಗುತ್ತದೆ. ಕ್ರಿಸ್ತಪೂರ್ವ 3208ನೇ ವರ್ಷದಿಂದ ಆರಂಭವಾದ ಈ ಇತಿಹಾಸ ಇರಾನ್ನನ್ನು ವಿಶ್ವದ ಅತ್ಯಂತ ಪುರಾತನ ನಾಗರಿಕತೆಗಳಲ್ಲಿ ಒಂದನ್ನಾಗಿ ಮಾಡಿದೆ. ಭಾರತ, ಚೀನಾದಂತೆ ಜನಸಂಖ್ಯೆಯ ಒತ್ತಡವನ್ನು ಎದುರಿಸುತ್ತಿರುವ ಇರಾನ್ ಮೂಲಸೌಕರ್ಯಗಳ ಕೊರತೆಯನ್ನು ನೀಗಿಸಲು ತೀವ್ರವಾಗಿ ಶ್ರಮಿಸಬೇಕಾಗಿದೆ. ಆದರೆ ಪ್ರಕೃತಿಯು ಈ ದೇಶಕ್ಕೆ ಕೆಲವೊಮ್ಮೆ ಬೆಂಬಲ ನೀಡಿದೆ ಎನ್ನಬಹುದು. ಉದಾಹರಣೆಗೆ, ತೈಲ ಮತ್ತು ನೈಸರ್ಗಿಕ ಅನಿಲದ ಮೇಲೆ ಆಧಾರಿತವಾಗಿರುವ ಇರಾನ್ನ ಆರ್ಥಿಕತೆ ಪ್ರತಿ ವರ್ಷ ಲಕ್ಷಾಂತರ ಡಾಲರ್ಗಳ ಆದಾಯವನ್ನು ತಂದುಕೊಡುತ್ತದೆ. ವಿಶ್ವದ ಪರ್ಷಿಯನ್ ಗಲ್ಫ್ನಲ್ಲಿ ಸುಮಾರು 50% ತೈಲ ಭಂಡಾರವಿದ್ದು ಇರಾನ್ ಪ್ರತಿದಿನ ಸುಮಾರು 4 ಮಿಲಿಯನ್ ಬ್ಯಾರೆಲ್ ತೈಲವನ್ನು ರಫ್ತು ಮಾಡುತ್ತದೆ. ತೈಲ ಮಾತ್ರವಲ್ಲ, ಪ್ಲಾಸ್ಟಿಕ್, ಹಣ್ಣುಗಳು, ಸೆರಾಮಿಕ್ ಉತ್ಪನ್ನಗಳು, ರಾಸಾಯನಿಕಗಳಂತಹ ಹಲವು ವಸ್ತುಗಳನ್ನು ಚೀನಾ, ಇರಾಕ್, ಟರ್ಕಿ, ಭಾರತಕ್ಕೂ ರಫ್ತು ಮಾಡುತ್ತದೆ. ಇರಾನ್ನ ಒಟ್ಟು ಜಿಡಿಪಿ ಸುಮಾರು 463.75 ಮಿಲಿಯನ್ ಯುರೋಗಳಷ್ಟಿದೆ. ಆದರೆ ಈ ದೇಶವು ಹಲವು ಸವಾಲುಗಳನ್ನು ಎದುರಿಸುತ್ತಿದೆ. ಕಾರ್ಮಿಕರ ಕೊರತೆ, ಕೌಶಲ್ಯಪೂರ್ಣ ಕೆಲಸಗಾರರ ಕೊರತೆ, ಏಕೈಕ ಕೈಗಾರಿಕೆಯ ಮೇಲಿನ ಅವಲಂಬನೆಯಂತಹ ಸಮಸ್ಯೆಗಳು ಇರಾನ್ಗೆ ತೊಂದರೆಯಾಗಿವೆ. ಆದರೂ ಇರಾನ್ ಪಿಸ್ತಾದ ರಾಜಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಏಕೆಂದರೆ ತೈಲ ಮತ್ತು ಅನಿಲದ ನಂತರ ಪಿಸ್ತಾ ರಫ್ತಿನಲ್ಲಿ ಇರಾನ್ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ. ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಪಿಸ್ತಾವನ್ನು ಕಳುಹಿಸುತ್ತಿದೆ. ಇರಾನ್ನಲ್ಲಿ ಕಠಿಣವಾದ ನಿಯಮಗಳಿವೆ. ಈ ನಿಯಮಗಳಿಂದಾಗಿ ಜನರು, ಮುಖ್ಯವಾಗಿ ಮಹಿಳೆಯರು, ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಇರಾನ್ ಒಂದು ಇಸ್ಲಾಮಿಕ್ ದೇಶವಾದ್ದರಿಂದ ಶರಿಯಾ ಕಾನೂನು ಜಾರಿಯಲ್ಲಿದೆ. 1979ನೇ ವರ್ಷದ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ನ ರೂಪುರೇಷೆಗಳು ಬದಲಾಗಿ ಇದನ್ನು ಇಸ್ಲಾಮಿಕ್ ದೇಶವೆಂದು ಘೋಷಿಸಲಾಯಿತು. ಶರಿಯಾ ಕಾನೂನು ಜಾರಿಗೆ ಬಂದಾಗಿನಿಂದ
ಇರಾನ್ನಲ್ಲಿ ಹಲವು ವಿಚಿತ್ರ ನಿಯಮಗಳು ಜಾರಿಯಾದವು. ಇದರಿಂದ ಮಹಿಳೆಯರಿಗೆ ಜೀವನವೇ ನರಕವಾಯಿತು. ಈ ದೇಶದಲ್ಲಿ ಕೇವಲ ಪುರುಷರಿಗೆ ಮಾತ್ರ ವಿಚ್ಛೇದನದ ಹಕ್ಕಿದೆ. ಮಹಿಳೆಯರಿಗೆ ತಮ್ಮ ಗಂಡನನ್ನು ಬಿಟ್ಟು ಹೋಗುವ ಅಧಿಕಾರವಿಲ್ಲ. ಗಂಡ ತನ್ನ ಮನೆಯಲ್ಲಿ ಬೇರೆ ಮಹಿಳೆಯೊಂದಿಗೆ ದೈಹಿಕ ಸಂಬಂಧ ಹೊಂದಿದರೂ ಆ ಮಹಿಳೆ ಮೌನವಾಗಿರಬೇಕು. ಗಂಡನ ಅನುಮತಿಯಿಲ್ಲದೆ ಮಹಿಳೆಯರು ಕೆಲಸಕ್ಕೆ ಹೋಗಲು ಸಾಧ್ಯವಿಲ್ಲ. ಅನುಮತಿಯಿಲ್ಲದೆ ಹೊರಗೆ ಹೋದರೆ ಶಿಕ್ಷೆಗೆ ಗುರಿಯಾಗಬೇಕು. ಮಹಿಳೆಯರು ಟೈಟ್ ಉಡುಪು ಧರಿಸುವಂತಿಲ್ಲ. ಬುರ್ಖಾ ಅಥವಾ ಹಿಜಾಬ್ ಧರಿಸುವುದು ಕಡ್ಡಾಯ. ಕೂದಲು ಅಥವಾ ಮುಖ ಕಾಣಿಸದಂತೆ ಎಚ್ಚರಿಕೆ ವಹಿಸಬೇಕು. 22ನೇ ವರ್ಷದ ಸೆಪ್ಟೆಂಬರ್ನ 13ನೇ ದಿನದಂದು 22 ವರ್ಷದ ಮೊಸ್ಸಾಮಿನಿ ಎಂಬ ಯುವತಿ ಕುಟುಂಬದೊಂದಿಗೆ ಹೊರಗೆ ಹೋಗಿದ್ದಾಗ ಬುರ್ಖಾವನ್ನು ಸರಿಯಾಗಿ ಧರಿಸದ ಕಾರಣ ಕೂದಲು ಕಾಣಿಸಿತು ಎಂದು ಪೊಲೀಸರು ಅವಳನ್ನು ಬಂಧಿಸಿದರು. ನಂತರ ಇರಾನ್ ಪೊಲೀಸರು ಆಕೆಯ ಮೇಲೆ ಕ್ರೂರವಾಗಿ ದಾಳಿ ಮಾಡಿದರು. ತೀವ್ರ ಗಾಯಗೊಂಡ ಆಕೆ ಚಿಕಿತ್ಸೆ ಪಡೆಯುತ್ತಿದ್ದಾಗ ಸೆಪ್ಟೆಂಬರ್ನ 16ನೇ ದಿನದಂದು ಮೃತಪಟ್ಟಳು. ಇದರಿಂದ ಇರಾನ್ನಾದ್ಯಂತ ಜನರು ದಂಗೆ ಎದ್ದರು. ಮಹಿಳೆಯರು ಬುರ್ಖಾವನ್ನು ಸುಟ್ಟು ಕೂದಲನ್ನು ಕತ್ತರಿಸಿ ಪ್ರತಿಭಟಿಸಿದರು. ಇರಾನ್ನ ಜನರು ಫುಟ್ಬಾಲ್ನ್ನು ತುಂಬಾ ಇಷ್ಟಪಡುತ್ತಾರೆ. ಇರಾನ್ನ ರಾಷ್ಟ್ರೀಯ ತಂಡವು 3 ಬಾರಿ ಏಷ್ಯಾ ಕಪ್ ಗೆದ್ದಿದೆ ಮತ್ತು 3 ಬಾರಿ ವಿಶ್ವಕಪ್ ಫೈನಲ್ಗೆ ತಲುಪಿದೆ. ಆದರೆ ಫಿಫಾ ವಿಶ್ವಕಪ್ನಲ್ಲಿ ಹಿಜಾಬ್ ನಿಷೇಧದಿಂದಾಗಿ ಇರಾನ್ನ ಮಹಿಳಾ ಸಾಕರ್ ತಂಡವು 1911ನೇ ವರ್ಷದ ಒಲಿಂಪಿಕ್ಸ್ನಿಂದ ಹಿಂದೆ ಸರಿದಿತ್ತು. ಕಾಸ್ಪಿಯನ್ ಸಮುದ್ರದ ಕರಾವಳಿ ಮತ್ತು ಹಿಂದೂ ಮಹಾಸಾಗರದ ಕರಾವಳಿಯನ್ನು ಹಂಚಿಕೊಳ್ಳುವ ವಿಶ್ವದ ಏಕೈಕ ದೇಶ ಇರಾನ್ ಎಂಬುದು ಗೊತ್ತೇ. ಇರಾನ್ನಲ್ಲಿ 28 ವಿಶ್ವ ಪರಂಪರೆಯ ತಾಣಗಳಿವೆ. ಪ್ರತಿ ವರ್ಷ ಲಕ್ಷಾಂತರ ಜನರು ಇರಾನ್ಗೆ ಭೇಟಿ ನೀಡುತ್ತಾರೆ. ಯುನೆಸ್ಕೋ ವರದಿಯ ಪ್ರಕಾರ ಇರಾನ್ ಇತರ ಅರಬ್ ದೇಶಗಳಿಗಿಂತ ಮುಂದಿದೆ. ಲೂಟ್ ಎಡಾರಿ, ಪುರಾತನ ಪೆರ್ಸೆಪೋಲಿಸ್ ನಗರದಂತಹ ಸ್ಥಳಗಳನ್ನು ನೋಡಲು ಜನರು ಬರುತ್ತಾರೆ. ಇರಾನ್ನ ಧ್ವಜದ ಬಗ್ಗೆ ಹೇಳುವುದಾದರೆ ಇದರಲ್ಲಿ 3 ಸಮಾನಾಂತರ ರೇಖೆಗಳಿವೆ. ಹಸಿರು ಇಸ್ಲಾಂ ಧರ್ಮವನ್ನು, ಬಿಳಿ ಶಾಂತಿಯನ್ನು, ಕೆಂಪು ಇರಾನಿಯರ ಧೈರ್ಯವನ್ನು ಸಂಕೇತಿಸುತ್ತದೆ. ಇರಾನ್ನಲ್ಲಿ ಬಹುತೇಕ ಎಲ್ಲರೂ ಶಿಕ್ಷಣ ಪಡೆದವರೇ. ಶಿಕ್ಷಣಕ್ಕೆ ಇಲ್ಲಿ ವಿಶೇಷ ಆದ್ಯತೆ ಇದೆ. ಸಾಕ್ಷರತೆ ಪ್ರಮಾಣ 80% ಹೆಚ್ಚಿದೆ. ಪುರುಷರ ಸಾಕ್ಷರತೆ 908.8%. ಮಹಿಳೆಯರ ಸಾಕ್ಷರತೆ 84.87%. 1934ನೇ ವರ್ಷದಲ್ಲಿ ಸ್ಥಾಪನೆಯಾದ ಟೆಹರಾನ್ ವಿಶ್ವವಿದ್ಯಾಲಯವು ದೇಶದ ಅತಿ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ. ವಿಶ್ವದ 2ನೇ ಅತಿ ದೊಡ್ಡ ಉಪ್ಪುನೀರಿನ ಕೆರೆ ಉರ್ಮಿಯಾ ಕೆರೆಯು ಇರಾನ್ನಲ್ಲೇ ಇದೆ. ಇರಾನ್ನ ಕಾರ್ಪೆಟ್ಗಳನ್ನು ನೋಡಿದರೆ ಕಣ್ಣು ತಿರುಗದೇ ಇರದು. ಇವು ಅದ್ಭುತವಾಗಿ ಸುಂದರವಾಗಿರುತ್ತವೆ. ಇಲ್ಲಿಗೆ ಬಂದವರು ಒಂದಾದರೂ ಕಾರ್ಪೆಟ್ ಖರೀದಿಸದೆ ಹೋಗುವುದಿಲ್ಲ. ಇರಾನ್ನಲ್ಲಿ ಮದ್ಯದ ಮಾರಾಟ, ಖರೀದಿ, ಸೇವನೆ ಸಂಪೂರ್ಣ ನಿಷೇಧ. ಮದ್ಯ ಸೇವಿಸಿದರೆ ಜೈಲು ಶಿಕ್ಷೆ ಖಾಯಂ. ಇನ್ನೊಂದು ಆಶ್ಚರ್ಯಕರ ವಿಷಯವೆಂದರೆ ಇರಾನ್ನಲ್ಲಿ ಒಬ್ಬ ತಂದೆ ತನ್ನ ಮಗಳನ್ನೇ ಮದುವೆಯಾಗಬಹುದು. 1913ನೇ ವರ್ಷದಲ್ಲಿ ಈ ಕಾನೂನನ್ನು ಜಾರಿಗೆ ತಂದರು. ಆದರೆ 2 ಷರತ್ತುಗಳಿವೆ. ಮಗಳು 13 ವರ್ಷ ತುಂಬಿರಬೇಕು ಮತ್ತು ದೊಡ್ಡವಳಾಗಿರಬೇಕು. ಇರಾನ್ನಲ್ಲಿ ತಾತ್ಕಾಲಿಕ ವಿವಾಹಗಳು ಇವೆ. ಕೆಲವು ಗಂಟೆಗಳು, ನಿಮಿಷಗಳಿಗೆ ಕೂಡ ವಿವಾಹವಾಗಬಹುದು. ಇರಾನ್ನಲ್ಲಿ ಟೈ ಧರಿಸುವುದು ಸಂಪೂರ್ಣ ನಿಷೇಧ. ಸೂಟ್ ಬೂಟ್ ಧರಿಸಿದರೂ ಟೈ ಧರಿಸುವವರಿಲ್ಲ. ಸ್ಯಾಟಲೈಟ್ ಟಿವಿಯೂ ಇಲ್ಲಿ ನಿಷೇಧ. ಉತ್ತರ ಕೊರಿಯಾದಂತೆ ಜನರು ತಾವಿಚೆಯ ಚಾನೆಲ್ಗಳನ್ನು ನೋಡಲು ಸಾಧ್ಯವಿಲ್ಲ. ಗೂಗಲ್, ಫೇಸ್ಬುಕ್, ಎಕ್ಸ್ನಂತಹ ಸಾಮಾಜಿಕ ಜಾಲತಾಣಗಳನ್ನು ಇರಾನ್ನಲ್ಲಿ ನಿಷೇಧಿಸಲಾಗಿದೆ. ಗೂಗಲ್ನಂತಹ ತಾಣವನ್ನು ಗೂಢಚಾರಿಕೆ ಸೈಟ್ ಎಂದು ಪರಿಗಣಿಸಲಾಗುತ್ತದೆ. ಆದರೂ 30ರಿಂದ 40% ಜನರು ಏನಾದರೂ ರೀತಿಯಲ್ಲಿ ಇಂಟರ್ನೆಟ್ ಬಳಸುತ್ತಾರೆ. ನೀವು ಮಾಂಸಾಹಾರಿಗಳಾಗಿದ್ದರೆ ಇರಾನ್ ನಿಮ್ಗೆ ಖಂಡಿತ ಇಷ್ಟವಾಗುತ್ತದೆ. ಮಟನ್, ಚಿಕನ್, ಮೀನುಗಳಂತಹ ಎಲ್ಲ ರೀತಿಯ ಮಾಂಸಾಹಾರವನ್ನು ಇಲ್ಲಿ ತಿನ್ನುತ್ತಾರೆ. ಕಬಾಬ್ ಕುಬಿದೆ ಎಂಬ ಮಾಂಸದಿಂದ ತಯಾರಾದ ಖಾದ್ಯ ಇರಾನಿಯರಿಗೆ ತುಂಬಾ ಇಷ್ಟ. ಬಗಾಲಿ, ಪೋಲೋ, ಗೇಮೆ ಕೂಡ ಇರಾನಿಯರ್ ಫೇವರಿಟ್ ಖಾದ್ಯಗಳು. ಬಿರಿಯಾನಿ, ಕಬಾಬ್, ತೆಚ್ಚಿನ್ ಕೂಡ ಇವರಿಗೆ ಇಷ್ಟವಾದ ಖಾದ್ಯಗಳು. ಇರಾನ್ನಲ್ಲಿ ಭೇಟಿ ನೀಡಬೇಕಾದ ಸ್ಥಳವೆಂದರೆ ಟೆಹರಾನ್. ಇಲ್ಲಿ ಗ್ರಾಂಡ್ ಬಜಾರ್, ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ, ಗೊಲಿಸ್ತಾನ್ ಅರಮನೆ, ಸಾದಾಬಾದ್ ಸಾಂಸ್ಕೃತಿಕ ಐತಿಹಾಸಿಕ ಸಂಕೀರ್ಣವಿದೆ. ಇಸ್ಲಾಮಿಕ್ ವಾಸ್ತುಶಿಲ್ಪದ ಸಂಕೇತವಾದ ಆಜಾದಿ ಟವರ್,
ಇಸ್ಫಹಾನ್ನಂತಹ ಸ್ಥಳಗಳು ಭೇಟಿಗೆ ಯೋಗ್ಯವಾಗಿವೆ. ಯುನೆಸ್ಕೋ ಮಾನ್ಯತೆ ಪಡೆದ ಇಮಾಮ್ ಮಸೀದು, ಶೇಖ್ ಲುಚ್ಚುಲ್ಲಾ ಮಸೀದುಗಳನ್ನು ಇಲ್ಲಿ ನೋಡಬಹುದು. ಲೂಟ್ ಎಡಾರಿ, ಪೆರ್ಸೆಪೋಲಿಸ್, ಕೆಸಮ್, ಕರ್ಮಾನ್ನಂತಹ ಸ್ಥಳಗಳು ಇರಾನ್ನ ಸೌಂದರ್ಯವನ್ನು ತೋರಿಸುತ್ತವೆ. ಇರಾನ್ನ ಈ ವಿಶೇಷತೆಗಳು, ವಿಚಿತ್ರತೆಗಳು ಏನೆಂದು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.